ಎಲ್ಲ KCT 2026ನ ವಿದ್ಯಾರ್ಥಿಗಳಿಗೆ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದಾಗಿದೆ. ಸೊ KCT ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗೋ ಒಳಗಡೆ ಕಾಲೇಜಸ್ ಏನಾದರೂ ಸ್ಟಾರ್ಟ್ ಆಗುತ್ತೆ, ಡಿಗ್ರಿ ಕಾಲೇಜಸ್ ಅಂತ ಕೇಳ್ತಿದ್ರೆ, ಹಾಗೆ ಸ್ಕಾಲರ್ಶಿಪ್ಗಳೆಲ್ಲ ಮಿಸ್ ಆಗುತ್ತಾ ಅಂತ ಕೇಳ್ತಿದ್ರೆ, ಸೊ ಎಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಒಂದಷ್ಟು ಅಪ್ಡೇಟ್ಗಳು ಬಂದಿದೆ. ಸೊ ಆಪ್ಷನ್ ಎಂಟ್ರಿ ಮಾಡ್ತಿರುವಂಥ ವಿದ್ಯಾರ್ಥಿಗಳು ಕೂಡ ಈ ಒಂದು ವಿಡಿಯೋನ ನೋಡಲೇಬೇಕಾಗಿರುತ್ತೆ. ಸೊ ಯಾಕಂದರೆ ಈ ಒಂದು ಅಪ್ಡೇಟ್ಗಳನ್ನು ಫಾಲೋ ಮಾಡಿಲ್ಲ ಅಂದರೆ ನೀವು ಆಪ್ಷನ್ ಎಂಟ್ರಿಯಲ್ಲಿ ಆಪ್ಷನ್ ಎಂಟ್ರಿನೇ ಕರೆಕ್ಟಾಗಿ ಮಾಡಿಲ್ಲ ಅಂದರೆ ನಿಮಗೆ 100% ಸೀಟ್ ಅನ್ನೋದು ಸಿಗೋದಿಲ್ಲ ಸೆಕೆಂಡ್ ರೌಂಡ್ನಲ್ಲಿ KCT ಅವರಿಗೆ. ಸೊ ಅದಕ್ಕೋಸ್ಕರ ಹೇಳ್ತಿರೋದು, ವಿಡಿಯೋನ ಸ್ಕಿಪ್ ಮಾಡಿರ್ತೀವಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ KCT 2026ನ ಸೆಕೆಂಡ್ ರೌಂಡ್ ತಡವಾದರೆ ಕ್ಲಾಸಸ್ ಏನಾದರೂ ಮಿಸ್ ಆಗುತ್ತಾ ಅಂತ ಕೇಳ್ತಿದ್ರೆ, ಸೊ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಸೆಕೆಂಡ್ ರೌಂಡ್ ಮತ್ತು ಥರ್ಡ್ ರೌಂಡ್ ಅಡ್ಮಿಷನ್ ತೆಗೆದುಕೊಂಡ್ರೆ ಸ್ಕಾಲರ್ಶಿಪ್ ಸಿಗುತ್ತಾ ಅಥವಾ ಸಿಗಲ್ವಾ, ಸ್ಕಾಲರ್ಶಿಪ್ ಏನಾದರೂ ಮಿಸ್ ಆಗುತ್ತಾ, ಸೊ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಹಾಗೆ KCT ಸ್ಟೂಡೆಂಟ್ಸ್ಗೆ SSP ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಏನಾದರೂ ಎಕ್ಸ್ಟೆಂಡ್ ಆಗುತ್ತಾ ಅಥವಾ SSP ಸ್ಕಾಲರ್ಶಿಪ್ಪೇ ಸಿಗಲ್ವಾ, ಅಥವಾ ಯಾವ ವಿದ್ಯಾರ್ಥಿಗಳಿಗೆ SSP ಸ್ಕಾಲರ್ಶಿಪ್ ಅನ್ನೋದು ಸಿಗುತ್ತೆ KCT ಸ್ಟೂಡೆಂಟ್ಸ್ಗೆ, ಸೊ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಹಾಗೆ KCT ಕೌನ್ಸಿಲಿಂಗ್ ಡಿಲೇ ಆದರೆ ಗೌರ್ಮೆಂಟ್ ಹಾಸ್ಟೆಲ್ ಅಪ್ಲಿಕೇಶನ್ ಏನಾಗುತ್ತೆ, ಸೊ ಈ ಸ್ಕಾಲರ್ಶಿಪ್ ಗೌರ್ಮೆಂಟ್ ಹಾಸ್ಟೆಲ್ ಅಪ್ಲಿಕೇಶನ್ ಏನಾದರೂ ಡಿಲೇ ಆಯಿತು ಅಂದರೆ, ಸೊ ಗೌರ್ಮೆಂಟ್ ಹಾಸ್ಟೆಲ್ ಅಪ್ಲಿಕೇಶನ್ಗೆ ಟೈಮ್ ಕೊಡ್ತಾರೆ, ಸೊ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಸೆಕೆಂಡ್ ರೌಂಡ್ ಆ್ಯಂಡ್ ಎಕ್ಸ್ಟೆಂಡೆಡ್ ರೌಂಡ್ವರೆಗೆ ವೆಯ್ಟ್ ಮಾಡೋದು ಸೇಫಾ ಅಥವಾ ಸೆಕೆಂಡ್ ರೌಂಡ್ನಲ್ಲೇ ಸೀಟ್ನ ಪಡ್ಕೊಳೋದು ಬೆಸ್ಟಾ, ಯಾವುದು ಅಂತ ತಿಳಿಸ್ಕೊಡ್ತೀನಿ. ಸೊ ಹಾಗೆ KCT 2020 ಕೌನ್ಸ್ಲಿಂಗ್ ಲೇಟ್ ಆದರೆ ಡ್ರೀಮ್ ಕಾಲೇಜ್ ಸಿಗೋಕ್ಕೆ ಕೌನ್ಸ್ಲಿಂಗ್ ಲೇಟ್ ಆಗುತ್ತಾ, ಅಥವಾ ಡ್ರೀಮ್ ಕಾಲೇಜ್ ಸಿಗಬೇಕಂದ್ರೆ ಏನು ಮಾಡಬೇಕು, ನಿಮಗೆ ಬೇಕಾಗಿರೋ ಕಾಲೇಜ್ ಸಿಗಬೇಕಂದ್ರೆ ಆಪ್ಷನ್ ಎಂಟ್ರಿನ ಹೇಗೆ ಮಾಡಬೇಕು, ಸೊ ಆರ್ಡರ್ನ ಹೇಗೆ, ಪ್ರಿಯಾರಿಟಿ ಆರ್ಡರ್ನ ಹೇಗೆ ಹಾಕಬೇಕು, ಸೊ ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮರಿದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಬಂದುಬಿಟ್ಟು KCT 2026ನ ಸೆಕೆಂಡ್ ರೌಂಡ್ ತಡವಾದರೆ ಕ್ಲಾಸಸ್ ಏನಾದರೂ ಮಿಸ್ ಆಗುತ್ತಾ ಅಂತ ಕೇಳ್ತಿದ್ರಿ. ಸೊ ಹೌದು. ಸೊ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗೋಕ್ಕೆ ಈ ಒಂದು ಆಗಸ್ಟ್ ಕಂಪ್ಲೀಟ್ ಮಂತ್ ಅನ್ನೋದು ತೊಗೊಳುತ್ತೆ. ಸೊ ಈ ಕಂಪ್ಲೀಟ್ ಮಂತ್ ಆದಮೇಲೆ ಸೊ ನಿಮ್ಮ ಸೆಕೆಂಡ್ ರೌಂಡ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಸೊ ಕಂಪ್ಲೀಟ್ ಪ್ರೊಸೆಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ, ಅಡ್ಮಿಷನ್ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಈಗ ಆಪ್ಷನ್ ಎಂಟ್ರಿ ಶುರುವಾಗಿದೆ ಅಷ್ಟೇ. 7ರಿಂದ 13 ಆಗಸ್ಟ್ವರೆಗೆ ನಿಮ್ಮ ಆಪ್ಷನ್ ಎಂಟ್ರಿ ಅನ್ನೋದು ನಡೆಯುತ್ತೆ, 7ರಿಂದ 13ವರೆಗೆ. ಸೊ ನೆಕ್ಸ್ಟ್ 19ಕ್ಕೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ. ಸೊ ಆಮೇಲೆ ನಿಮ್ಮ ಒಂದು ಅಡ್ಮಿಷನ್ ಪ್ರೊಸೆಸ್ ಅನ್ನೋದು ನಡೆಯುತ್ತೆ ಆಗಸ್ಟ್ ಲಾಸ್ಟ್ ವೀಕ್ವರೆಗೂ. ಸೊ ಆಗಸ್ಟ್ ಫುಲ್ ನಿಮ್ಮ ಸೆಕೆಂಡ್ ರೌಂಡಿಗೆ ಆಗತ್ತಂತಲೇ ಹೇಳ್ಬೋದಾಗಿದೆ. ಸೊ ಇದರಿಂದ ನಿಮ್ಮ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಥವಾ ಆಗಸ್ಟ್ ಲಾಸ್ಟ್ ವೀಕಲ್ಲಿ ಆಲ್ಮೋಸ್ಟ್ ಎಲ್ಲ ಡಿಗ್ರಿ ಕಾಲೇಜಸ್ ಮತ್ತು ಇಂಜಿನಿಯರಿಂಗ್ ಕಾಲೇಜಸ್ ಅನ್ನೋದು ಸ್ಟಾರ್ಟ್ ಆಗತ್ತಂತಲೇ ಹೇಳ್ಬೋದಾಗಿದೆ. ಸೊ ಇದರಿಂದ 1 ವೀಕ್ ಅಥವಾ 2 ವೀಕ್ ಕ್ಲಾಸಸ್ ಮಿಸ್ ಆಗೋ ಚಾನ್ಸಸ್ ಇದೆ KCT ವಿದ್ಯಾರ್ಥಿಗಳಿಗೆ. ಸೊ ತುಂಬ ಏನು ಮಿಸ್ಸಸ್ ಆಗಲ್ಲ. ಎಲ್ಲ ಕಾಲೇಜಸ್ ಅಥವಾ ಡಿಗ್ರಿ ಕಾಲೇಜಸ್ ಅಥವಾ ಇಂಜಿನಿಯರಿಂಗ್ ಕಾಲೇಜಸ್ ಅಥವಾ ಮೆಡಿಕಲ್ ಅಥವಾ ನರ್ಸಿಂಗ್ ಕಾಲೇಜಸ್, ಎಲ್ಲ ಕಾಲೇಜಸ್ಸಲ್ಲಿ ಆಲ್ಮೋಸ್ಟ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಫುಲ್ ಓರಿಯೆಂಟೇಷನೇ ಇರುತ್ತೆ. ತುಂಬ ಡೀಪಾಗಿ ಯಾವುದೇ ಸಿಲೆಬಸ್ ಏನು ಕಂಪ್ಲೀಟ್ ಮಾಡಲ್ಲ. ನೀವು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ತುಂಬ ವಿದ್ಯಾರ್ಥಿಗಳು ಕೇಳ್ತಾಯಿದ್ರಿ, ಸೊ ಕ್ಲಾಸಸ್ ಎಲ್ಲ ಮಿಸ್ ಆಗುತ್ತಾ ಅಂತ ಕೇಳ್ತಿದ್ರಿ. ಸೊ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸೆಕೆಂಡ್ ರೌಂಡ್ ಮತ್ತು ಥರ್ಡ್ ರೌಂಡಲ್ಲಿ ಅಡ್ಮಿಷನ್ ತೆಗೆದುಕೊಂಡ್ರೆ ಸ್ಕಾಲರ್ಶಿಪ್ ಸಿಗುತ್ತಾ ಅಥವಾ ಇಲ್ವಾ. ಸೊ ಈಸಿಲಿ ಸ್ಕಾಲರ್ಶಿಪ್ ಸಿಗುತ್ತೆ ಸೆಕೆಂಡ್ ರೌಂಡ್ ಅಥವಾ ಥರ್ಡ್ ರೌಂಡಲ್ಲಿ. ನೀವು ಯಾವುದೇ ರೀತಿ ಅಡ್ಮಿಷನ್ ತೊಗೊಂಡ್ರೆ ನಿಮಗೆ ಸ್ಕಾಲರ್ಶಿಪ್ ಅನ್ನೋದು ಸಿಗುತ್ತೆ. ಯಾಕಂದರೆ ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಬಂದುಬಿಟ್ಟು ಯಾವಾಗ ಅಂದರೆ ಡಿಸೆಂಬರ್ವರೆಗೂ ನಿಮಗೆ ಟೈಮ್ ಇರುತ್ತೆ. ಡಿಸೆಂಬರ್ 31ವರೆಗೂ ಟೈಮ್ ಇರುತ್ತೆ. 2026 ಡಿಸೆಂಬರ್ 31ವರೆಗೂ ಟೈಮ್ ಇರುತ್ತೆ. ಸೊ ಅಷ್ಟರ ಒಳಗಡೆ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ನೀವು ಸೆಪ್ಟೆಂಬರ್ ಆಗುತ್ತೆ, ಅಕ್ಟೋಬರ್, ನವಂಬರ್, ಡಿಸೆಂಬರ್ 4 ಮಂತ್ ಟೈಮ್ ಇರುತ್ತೆ. ಸೊ ನಿಮ್ಮ ಒಂದು ಸೆಕೆಂಡ್ ರೌಂಡ್ ಮತ್ತು ಥರ್ಡ್ ರೌಂಡ್ ಕಂಪ್ಲೀಟ್ ಆದಾದಮೇಲೆ ಸೊ ಈಸಿಲಿ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ಹೇಗೆ ಅಪ್ಲೈ ಮಾಡೋದಂತ. ಸೊ ಅದನ್ನು ನೋಡ್ಕೊಂಡ್ಬಿಟ್ಟು ಒಂದಷ್ಟು ಸ್ಕಾಲರ್ಶಿಪ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಸೊ ಎಲ್ಲದನ್ನು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ತಾ ಬನ್ನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು KCT ಸ್ಟೂಡೆಂಟಿಗೆ SSP ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗುತ್ತಾ ಸೊ ಅಥವಾ ಇಲ್ವಾ ಅಂತ ಕೇಳ್ತಿದ್ರಿ. ಸೊ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಸೊ ಏನಂದರೆ ಲಾಸ್ಟ್ ಡೇಟ್ ಯಾವುದೇ ಕಾರಣಕ್ಕೂ ಎಕ್ಸ್ಟೆಂಡ್ ಆಗೋಲ್ಲ, ಸೇಮ್ ಡಿಸೆಂಬರ್ 31 ಇರುತ್ತೆ. ಸೊ 2026 ಡಿಸೆಂಬರ್ 31. ಸೊ ಅಷ್ಟರ ಒಳಗಡೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ಸೊ ಅದಕ್ಕಿಂತ
ಟೈಮ್ ಬೇಕಂದರೆ ಸೊ ಯಾರಿಗೂ ಯಾವ ವಿದ್ಯಾರ್ಥಿಗಳಿಗೂ ಟೈಮ್ ಕೊಡಲ್ಲ. ಸೊ ಇನ್ನೂ ಎಕ್ಸ್ಟೆಂಡ್ ಮಾಡೋಣ. ಸೊ ಆದಷ್ಟು ಬೇಗ ಅಪ್ಲೈ ಮಾಡಿ. ಸೊ SSP ಸ್ಕಾಲರ್ಶಿಪ್ಗೆ ಸೊ ನಿಮಗೆ ಎಷ್ಟು 20,000ವರೆಗೂ ಬರುತ್ತೆ SSP ಸ್ಕಾಲರ್ಶಿಪ್. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ 20,000. ಸೊ ಇನ್ನು ಡಿಗ್ರಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ 8,000 ಅಥವಾ ಸೊ 4,000ದಿಂದ ಸೊ 20,000ವರೆಗೂ ಅಮೌಂಟನ್ನು ಬರುತ್ತೆ SSP ಸ್ಕಾಲರ್ಶಿಪ್ಪು. ತಪ್ಪದೆ ಎಲ್ಲ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ. ಸೊ ಆಲ್ರೆಡಿ ನಾನು ವೀಡಿಯೋ ಮಾಡಿದ್ದೀನಿ ಸೊ ಈಗ ಅಪ್ಲೈ ಮಾಡೋಕ್ಕಂತ. ಸೊ ನೋಡ್ಕೊಂಡ್ಬಿಟ್ಟು ಅಪ್ಲೈ ಮಾಡಿ. ಸೊ ಇನ್ನು KCET ಕೌನ್ಸ್ಲಿಂಗ್ ಡಿಲೇ ಆದರೆ ಗೌರ್ಮೆಂಟ್ ಹಾಸ್ಟೆಲ್ ಅಪ್ಲಿಕೇಶನ್ ಏನಾಗುತ್ತೆ, ಸೊ ಏನೂ ಟೆನ್ಷನ್ ಮಾಡ್ಕೊಳೋದು ಬೇಡ. ಕೌನ್ಸ್ಲಿಂಗ್ ಏನು ತುಂಬ ಡಿಲೇ ಆಗೋಲ್ಲ. ಸೊ ಆದಷ್ಟು ಬೇಗ ಮುಗಿಯುತ್ತೆ. ಕೌನ್ಸ್ಲಿಂಗ್ ಬಂದುಬಿಟ್ಟು ಸೆಪ್ಟೆಂಬರ್ ಸೆಕೆಂಡ್ ವೀಕ್ ಒಳಗಡೆ ಎಲ್ಲ ಕೌನ್ಸ್ಲಿಂಗ್ ಅಡ್ಮಿಷನ್ ಪ್ರೊಸೆಸ್ ಎಲ್ಲದು ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಆಮೇಲೆ ನೀವು ಗೌರ್ಮೆಂಟ್ ಹಾಸ್ಟೆಲ್ ಅಪ್ಲಿಕೇಶನ್ ಓಪನ್ ಇರುತ್ತೆ, ನೀವು ಹಾಕ್ಬೋದಾಗಿರುತ್ತೆ. ಸೊ ಇದಕ್ಕೇನು ಟೆನ್ಷನ್ ಮಾಡ್ಕೊಳೋದು ಬೇಡ ವಿದ್ಯಾರ್ಥಿಗಳು. ಸೊ ಸಿಗುತ್ತೆ. ನೆಕ್ಸ್ಟ್ ಸೆಕೆಂಡ್ ರೌಂಡ್ ಮತ್ತು ಎಕ್ಸ್ಟೆಂಡ್ ರೌಂಡ್ವರೆಗೆ ವೆಯ್ಟ್ ಮಾಡೋದು ಸೇಫಾ ಅಥವಾ ಸೊ ಈಗಲೇ ಏನಾದರೂ ಅಂದರೆ ಸೀಟ್ನ ಪಡ್ಕೊಳೋದು ಬೆಸ್ಟ್ ಅಂತ ಕೇಳ್ತಿದ್ರೆ, ಸೊ ನೀವು ಥರ್ಡ್ ರೌಂಡ್ ಅಥವಾ ಎಕ್ಸ್ಟೆಂಡೆಡ್ ರೌಂಡ್ವರೆಗೆ ವೆಯ್ಟ್ ಮಾಡೋಕ್ಕಿಂತ ಸೊ ಸೆಕೆಂಡ್ ರೌಂಡಲ್ಲಿ ನೀವು ಆದಷ್ಟು ಚೆನ್ನಾಗಿ ಆಪ್ಷನ್ ಎಂಟ್ರಿ ಮಾಡಿಬಿಟ್ಟು, ಸೊ ಇನ್ನೂ ಟೈಮ್ ಇದೆ, ಇನ್ನೊಂದು 2 ದಿನ ಟೈಮ್ ಇದೆ 13 ಆಗಸ್ಟ್ ಒಳಗಡೆ. ಸೊ ಆದಷ್ಟು ಚೆನ್ನಾಗಿ ಆಪ್ಷನ್ ಎಂಟ್ರಿನ ಮಾಡಿ. ಕಟ್ ಆಫ್ನ ನೋಡ್ಕೊಳ್ಳಿ. ನಿಮ್ಮ ರ್ಯಾಂಕಿಗೆ ಈ ಕಾಲೇಜ್ ಸಿಗುತ್ತಾ ಅಥವಾ ಈ ಬ್ರಾಂಚಸ್ ಮತ್ತು ಈ ಕಾಲೇಜ್ ನಿಮ್ಮ ಡ್ರೀಮ್ ಕಾಲೇಜಸ್ನ ಫಸ್ಟ್ ಪ್ರಯಾರಿಟಿ ಇಡಿ. ಸೊ ಸೆಕೆಂಡ್ ಬಿಟ್ಟು ಸೊ ನೀವು ಕರೆಕ್ಟಾಗಿ ಪ್ರಾಪರಾಗಿ ಆರ್ಡರ್ ಮಾಡಿ. ಆದಷ್ಟು ಜಾಸ್ತಿ ಕಾಲೇಜಸ್ನ ಆ್ಯಡ್ ಮಾಡಿ ನಿಮ್ಮ ಒಂದು ಆಪ್ಷನ್ ಎಂಟ್ರಿಗೆ. ಆವಾಗ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಿರೋದು. ಇನ್ನು KCET 2026ನ ವಿದ್ಯಾರ್ಥಿಗಳಿಗೆ ಕೌನ್ಸ್ಲಿಂಗ್ ಲೇಟ್ ಆಗುತ್ತಾ? ಸೊ ಕೌನ್ಸ್ಲಿಂಗ್ ಅನ್ನೋದು ಕಂಪ್ಲೀಟ್ ಆಗೋಕ್ಕೆ ತುಂಬ ಟೈಮ್ ತಗೊಳ್ತಿಲ್ಲ. ಸೆಪ್ಟೆಂಬರ್ ಸೆಕೆಂಡ್ ವೀಕ್ ಒಳಗಡೆ ಮುಗಿದೋಗುತ್ತೆ ನಿಮ್ಮ ಕೌನ್ಸ್ಲಿಂಗ್ ಆಗಿರ್ಬೋದು. ಸೊ ಎಲ್ಲದು ಮುಗಿದೋಗುತ್ತೆ. ಸೊ ಆಮೇಲೆ ಅಡ್ಮಿಷನ್ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಅಡ್ಮಿಷನಿಗೆ ಏನೇನು ಬೇಕಂತ ಡಾಕ್ಯುಮೆಂಟ್ಸ್ ಏನೇನು ಬೇಕಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಸೊ ಚಾನಲ್ ಪೇಜಲ್ಲಿ ಇರುತ್ತೆ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೋಡ್ಕೊಳ್ಳಿ. ಸೊ ನೋಡ್ಕೊಂಡ್ಬಿಟ್ಟು ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕೋ ಅದನ್ನೆಲ್ಲ ಪ್ರಿಪೇರ್ ಮಾಡಿಟ್ಕೊಳ್ಳಿ. ಸೊ ಸ್ಕಾಲರ್ಶಿಪ್ ಬಗ್ಗೆ ವೀಡಿಯೋ ಮಾಡಿದ್ದೀನಿ. ಸೊ ನೋಡ್ಕೊಳ್ಳಿ. ಇನ್ನು ಡ್ರೀಮ್ ಕಾಲೇಜ್ ಸಿಗಬೇಕಂದ್ರೆ ಏನು ಮಾಡಬೇಕು, ನಿಮಗೆ ಬೇಕಾಗಿರೋ ಇದೇ ಕಾಲೇಜಿಗೆ ಹೋಗಬೇಕು, ಇದೇ ಬ್ರಾಂಚಿಗೆ ಹೋಗ್ಬೇಕಂದ್ರೆ ಏನು ಮಾಡಬೇಕು, ನಿಮ್ಮ ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಮಾಡಬೇಕಾಗುತ್ತೆ. ಅಂದರೆ ಈಗ ಪ್ರಿಯಾರಿಟಿ ಆರ್ಡರ್ ಆಗಿರ್ಬೋದು, ಆದಷ್ಟು ಜಾಸ್ತಿ ಕಾಲೇಜಸ್ನ ಆ್ಯಡ್ ಮಾಡಿ. ಹಾಗೆ ಪ್ರಿಯಾರಿಟಿ ಆರ್ಡರ್ ಅಂದರೆ ಸೊ ಡ್ರೀಮ್ ಕಾಲೇಜ್, ನಿಮ್ಗೆ ಯಾವ ಕಾಲೇಜಿಗೆ ಹೋಗ್ಬೇಕಂತ ಇರುತ್ತೋ, ಸೊ ಯಾವ ಕಾಲೇಜ್ ಇಷ್ಟ ಇರುತ್ತೋ ಸೊ ಆ ಕಾಲೇಜನ್ನು ಫಸ್ಟ್ಗೆ ಸೆಟ್ ಮಾಡಬೇಕಾಗುತ್ತೆ. ಆ ಥರ ಹಾಕಿದ್ರೆ ಸೊ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ ಡ್ರೀಮ್ ಕಾಲೇಜಲ್ಲಿ. ಸೊ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲ ಒಂದಷ್ಟು ಐಡಿಯಾ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇದೇ ರೀತಿ ಇನ್ಫಾರ್ಮೇಟಿವ್ ಆಗಿರುವಂಥ ಎಲ್ಲ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾ ಇರ್ತೀನಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಂತ ಹೇಳ್ತಾ ಸೊ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.